ಹೋದ್ರೆ ಏನೂ ಅರ್ಥ ಇಲ್ಲ. ಎಲ್ಲ ರಾಜಕಾರಣಿಗಳು ತನ್ನ ಮಗ ಬರಬೇಕು, ಮಗಳು ಬರಬೇಕು, ಮೊಮ್ಮಗ ಬರಬೇಕು, ಇದೇ ವಿಚಾರದವೇನ ಇಲ್ಲಪ್ಪ ಒಂದು ಹೊಸ ರಕ್ತಗಳು, ಹೊಸ ಜನರ ಬಗ್ಗೆ ತಿಳುವಳಿಕೆ ಕೊಡುವಂಥದ್ದು, ಹೊಸ ನಾಯಕರು ಬರ್ಬೇಕಾಗಿದೆ ಅಂತ ಯಾರೂ ಇಲ್ಲ. ಮತ್ತು ಮಾಡಿ ಕೊಡುವುದಿಲ್ಲ. ಈ ವ್ಯವಸ್ಥೆ ಒಳಗೆ ಹಂಗದ. ಯಾಕಂದ್ರೆ ಆರಂಭದಿಂದ ಇವತ್ತು ನೋಡ್ರಿ ನಮ್ಮ ವ್ಯವಸ್ಥೆ ಏನಪ್ಪ ಅಂತಂದ್ರೆ ವಿಶೇಷ ತಮ್ಮವ್ರನ್ನ ಬೆಳೆಸ್ಕೊಳ್ಳೋದು. ನಮ್ಮ ದೇಶದಂತೆ ರಾಜನಂತ ರಾಜನ ಮಗ, ನಂತರ ಅವನ ಮಗ, ನಂತರ ಅವನ ಮಗ ಇದು ಬರೋದು ನಮ್ಮಲ್ಲ. ನಮ್ಮ ರಕ್ತಗತ ಗುಣನ ಹಂಗದ. ಹೀಗಾಗಿ ಈಗೇನಪ್ಪ ಅಂದ್ರೆ ಸಾಮೂಹಿಕ ನಾಯಕತ್ವದ ಜಪ ಮಾಡಲಿಕ್ಕೆ ಇದ್ದಾರೆ. ಎಲ್ಲರೂ ಕೂಡ ಒಬ್ಬರ ಮಾಡೋರಪ್ಪ. ಯಾರೊಬ್ಬರ ವಿಜಯೇಂದ್ರ, ಅಂದರೆ ಹೆಚ್ಚು ಕಡಿಮೆ ವಿಜಯೇಂದ್ರ ಅವರು ಈ ರಾಜ್ಯದ ರಾಜ್ಯಾಧ್ಯಕ್ಷ ಆಗೋದ್ರಲ್ಲೇ ಅದು ತಿಳಿದ್ರಲ್ಲಿ ಯಾರಿಗೂ ಸಾಧ್ಯ ಇಲ್ಲ ಏನೋ ಅಂತ ಅನಿಸ್ಲಿಕ್ಕತ್ತದ. ಅದಕ್ಕೆ ಅವ್ರು ಇನ್ನೇನು ಅಂತ ಚರ್ಚೆ ಬೇಕಾಗಿಲ್ಲ. ಈಗ ರಗಡ ಭ್ರಷ್ಟದಾರ ಅವ್ನು ತೋಳು ನಾವು ನಮ್ಮ ವಿಜಯೇಂದ್ರ ಮೂಲಕ ಹೋಗೋಣ. ಮತ್ತು ಅವ್ರಿಗೂ ನೀವು ವಿಜಯೇಂದ್ರ ಬೆಂಬಲ ಮಾಡಿದ್ರೆ ಸಹಜವಾಗಿ ಯಡಿಯೂರಪ್ಪನವ್ರು ಯಾರು ಬೆಂಬಲಿಸಿರ್ತಾರೆ ಅವ್ರು ಅನುಕೂಲ ಮಾಡೇ ಮಾಡ್ತಾರಲ್ಲ. ಇಲ್ಲಿ ರಾಜಕೀಯ ಹಂಗದ, ಕೊಡೋದು ತೋಳೋದು, ಗಿವ್ ಆ್ಯಂಡ್ ಟೇಕ್ ವ್ಯವಹಾರ. ಅದು ಯಾವ ವ್ಯವಹಾರ, ಅವ್ಯವಹಾರ, ಶುದ್ಧ ವ್ಯವಹಾರ ಬೇರೆ ಮಾತು. ಬಟ್ ಒಬ್ರಿಗೊಬ್ರು ಲಾಭ ಮಾಡ್ಕೊಳ್ಳೋಂಥ ವ್ಯವಹಾರ ಆಗ್ತದೆ. ಇಂಥ ಸ್ಥಿತಿ ಈ BJPಯಲ್ಲಿ ಅದ. ಅದಕ್ಕೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ನೇತೃತ್ವ ವಹಿಸ್ಕೊಂಡಾರೆ. ಮತ್ತು ಜೋಶಿ ಅವ್ರಿಗೆ ಗೊತ್ತದ ಯಡಿಯೂರಪ್ಪನ ಬಿಟ್ಟು ಇಲ್ಲೇ ನಡೆಯೋದಿಲ್ಲ ಅಂತೇಳಿ ಅನುಭವದಿಂದ ಕಂಡುಕೊಂಡಂಥ ಕೈ ಸತ್ಯ. ಅವ್ರಿಗೂ ಅವ್ರು ಬೆಳಗಿದ್ದಾರೆ. ಬಟ್ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವ್ರು ಬೆಳೆದು ನಿಂತಿದ್ದಾರೆ. ಲಿಂಗಾಯತರ ಅದರಲ್ಲೇ